ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಡಿ ಪಾಡ್ಕಾಸ್ಟ್. ನಾನು ನಿಮ್ಮ ದರ್ಶನ್, ಮೈಸೂರು. ಸ್ನೇಹಿತರೆ, ಇವತ್ತು ಮತ್ತೊಂದು ಥ್ರಿಲ್ಲರ್ ಹಾಗೂ ಹಾರರ್ ಇರುವಂಥ ಸ್ಟೋರಿ ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಈ ಸ್ಟೋರಿ ಒಂದು ನೈಜ ಘಟನೆ, ನನ್ನ ಹಾಗೂ ನಮ್ಮ ಸ್ನೇಹಿತರ ಜೊತೆ ನಡೆದಂಥ ಘಟನೆ. ಇದು ನಮ್ಮ ಮೈಸೂರಿನಲ್ಲಿ ನಡೆದಿದೆ. ಸುಮಾರು ಒಂದು 15 ವರ್ಷದ ಹಿಂದೆ ಹೋಗೋಣ. ಈಗಲೂ ಸುಮಾರು ಜನಕ್ಕೆ, ತುಂಬಾ ಜನಕ್ಕೆ ಮೈಸೂರಲ್ಲಿರೋರಿಗೆ ಈ ಜಾಗ ಗೊತ್ತಿರುತ್ತೆ. ಈ ಜಾಗ ಬಂದು ರೇಸ್ ಕೋರ್ಸ್ ಮತ್ತೆ ಏನ್ ಪೊಲೀಸ್ ಟ್ರೈನಿಂಗ್ ಪೀರಿಯಡ್ ಇದೆ, ಫೀಲ್ಡ್ ಗ್ರೌಂಡ್ ಇದೆ, ಅದ್ರ ಮಧ್ಯೆ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ಇವತ್ತಿಗೂ ರಾತ್ರಿ 10:45 ಗಂಟೆಗೆ ನಿಮಗೆ ಗೊತ್ತಿಲ್ಲದೇನೆ ನೀವು ಆ ರೋಡಲ್ಲಿ ಏನಾದರೂ ಹೋದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಆಗೋ ಸಾಧ್ಯತೆ ಇದೆ. ನಾನು 10th ಫೇಲ್ ಆಗಿದ್ದೆ ಆಗಿನ ಟೈಮ್ ಇದು. ಮೈಸೂರಿನ ಚಾಮುಂಡಿ ರಸ್ತೆ ಏನಿದೆ, ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ರೋಡು, ಅಲ್ಲಿ ಆಲಿವ್ ಗಾರ್ಡನ್ ಅಂತ ಒಂದು ರೆಸಾರ್ಟ್ ಇತ್ತು. ನಾನು ಮತ್ತು ನಮ್ಮ ಸ್ನೇಹಿತರು ಏನಿದ್ರು ಎಲ್ಲರೂ ಅವತ್ತು ಸಂಜೆ ಅಲ್ಲಿಗೆ ಊಟಕ್ಕೆ ಅಂತ ಹೋಗ್ತೀವಿ. ಊಟ ಎಲ್ಲ ಮುಗೀತು. ನನ್ನ ಹತ್ರ ಅವಾಗ ಒಂದು ಸೆಕೆಂಡ್ ಹ್ಯಾಂಡ್ ಹೀರೋ ಕುಚ್ಚಿತ್ತು. ಆಲ್ಮೋಸ್ಟ್ ಅಲ್ಲೆಲ್ಲ ಡ್ರಿಂಕ್ಸ್ ಮಾಡಿದ್ರು. ನಾನು ಮತ್ತೆ ನನ್ನ ಜೊತೆ ಏನ್ ಹಿಂದೆ ಕೂತಿದ್ದ ಆ ಹುಡುಗ ಇಬ್ರು ಡ್ರಿಂಕ್ಸ್ ಮಾಡಿರ್ಲಿಲ್ಲ. ಸರಿ, ಇವರೆಲ್ಲ ಗಾಡಿ ತಗೊಂಡು, ಇವ್ರದ್ದು ಡ್ರಿಂಕ್ಸ್ ಊಟ ಆದ್ಮೇಲೆ ಒಂದು 12 ಗಾಡಿ ಇರ್ಬೋದು ಸ್ನೇಹಿತರೆ, ಎಲ್ಲ ಒಂದೊಂದು ಗಾಡಿ ತಗೊಂಡು ಮೂವ್ ಆದ್ರು. ಆದ್ರೆ ನಾನು ಹೇಳ್ದಂಗೆ ಇನ್ನೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಹೀರೋ ಬುಟ್ ಸ್ಟಾರ್ಟ್ ಆಗ್ಲಿಲ್ಲ. ಅಷ್ಟರಲ್ಲಿ ಏನಾಗೋಯ್ತು, ಇವರೆಲ್ಲ ಕಾರಂಜಿ ಕೆರೆ ರೋಡ್ ಏನಿದೆ ಆ ಕಡೆಗೆ ಪಾಸ್ ಆದ್ರು. ಬಟ್ ನಾನು ಅನ್ಕೊಂಡಿದ್ದು ಇವರು ನಂಜನಗೂಡು ರೋಡ್ ಕಡೆಯಿಂದ ಹೋಗ್ತಾ ಇದಾರೆ ಅಂತ ಅನ್ಬಿಟ್ಟು ನಾನು ಮತ್ತೆ ನನ್ನ ಜೊತೆ ಇದ್ದಿದ್ದ ಹುಡುಗ ಆ ರೋಡನ್ನ ಅನ್ಫಾರ್ಚುನೇಟ್ಲಿ ಆ ರೋಡ್ ತಗೊಂಡ್ಬಿಡ್ತೀವಿ. ಏನೊಂದು ರಿಸರ್ವ್ ಪೊಲೀಸ್ ಪರೇಡ್ ಗ್ರೌಂಡ್ ಇದೆ, ಅದನ್ನ ದಾಟಿ ಒಂದು 50 ಮೀಟರ್ಸ್ ಇರ್ಬೋದು ಅಷ್ಟೇ. ಈ ಹುಡುಗ ನನ್ನ ಹಿಂದೆ ಕೂತಿದ್ದ. ನನ್ಗೆ ಕರ್ದಂಗಾಯ್ತು, ನನ್ನ ಹೆಸರು ಕರ್ದಂಗಾಯ್ತು. ಕಿವಿ ಹತ್ರ ಬಂದು ದರ್ಶನ್ ಅಂತ ಕರ್ದಂಗಾಯ್ತು. ಆದ್ರೆ ಅದು ವಾಯ್ಸ್ ಸ್ವಲ್ಪ ತುಂಬಾನೇ ಚಿಕ್ಕದಾಗಿತ್ತು. ನಾನು ಆಬ್ವಿಯಸ್ಲಿ ಇವನು ಹಿಂದೆ ಕೂತಿರೋ ಅಂತ ಕೇಳಿದೆ, ನನ್ನನ್ನ ಕರ್ದೇನೋ ಅಂತ. ಅವನಿಲ್ಲ ಗುರು ಅಂದ. ಸರಿ ಆಯ್ತು ಅಂತ ಇನ್ನೊಂದು ಸ್ವಲ್ಪ ಮುಂದೆ ಹೋದೆ. ಮತ್ತೆ ನನ್ನ ಹೆಸರು ದರ್ಶನ್ ಅಂತ ಕರ್ದಂಗಾಯ್ತು. ಮತ್ತೆ ನಾನು ಅವ್ನು ಕೇಳಿದೆ, ಏನೋ ಕರ್ದ ಅಂದೆ. ಅವನಿಲ್ಲ ಅಂತಂದ. ಸರಿ, ನಿಂದು ಬರೀ ಇದೆ, ಆಯ್ತು ತಮಾಷೆ ಮಾಡೋಣ, ಏನಾದ್ರೂ ಇದ್ರೆ ಹೇಳು ಅಂದೆ. ಇಲ್ಲ ಗುರು, ನಾನು ಕರೆದಿಲ್ಲ ಅಂತ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದೆ ಸ್ನೇಹಿತರೆ. ಆಗಿನ ಟೈಮಲ್ಲಿ ಅಲ್ಲಿ ಯಾವುದೇ ರೀತಿಯಂತ ಒಂದು ಸ್ಟ್ರೀಟ್ ಲೈಟ್ಸ್ ಇರಲಿಲ್ಲ. ರೋಡ್ ಅಂತೂ ಹದಗೆಟ್ಟೋಗಿತ್ತು. ಆ ಥರ ರೋಡಲ್ಲಿ ಈ ಒಂದು ಹೀರೋ ಪುಚ್ಚಲ್ಲಿ ನಾನು ನಮ್ಮ ಹುಡುಗನ ಜೊತೆ ನಾನು ಹೋಗ್ತಿದ್ದೆ. ಮತ್ತೆ 3ನೇ ಸಲ ನನ್ನ ಕಿವಿ ಹತ್ರ ದರ್ಶನ್ ಅಂತ ಕರೆದಂಗಾಯ್ತು. ನನಗೆ ಆಬ್ವಿಯಸ್ಲಿ ನನಗೆ ಕೋಪ ಬಂತು. ನಾನು ಗಾಡಿ ನಿಲ್ಲಿಸ್ಬಿಟ್ಟು ನಾನು ಅವ್ನು ಕೇಳಿದೆ, ನನ್ನ ಮಗನೇ ಆಟ ಆಡ್ಬೇಡ, ಏನಕ್ಕೆ ಪದೇ ಪದೇ ಕರೀತಾ ಇದ್ಯಾ? ನಮ್ಮ ತಾಯಿ ಮೇಲಾಣೆ ನಾನು ಕರೆದಿಲ್ಲ ಗುರು ಅಂತ. ಮುಂದಕ್ಕೆ ಎಷ್ಟು ದೂರ ನೋಡ್ತೀರಾ ಅಷ್ಟು ದೂರನೂ ಕತ್ಲು, ಅಕ್ಕಪಕ್ಕ ಒಂದು ನಾಯಿ ಕೂಡ ಇಲ್ಲ, ಆ ಥರ ಜಾಗ ಅದು. ಸರಿ, ನಾನು ಇನ್ನೊಂದ್ಸರಿ ಗದ್ರಿಸಿ ಕೇಳಿದೆ, ತಮಾಷೆ ಎಲ್ಲ ಮಾಡೋಣ, ಆಲ್ರೆಡಿ ಇವ್ರು ಯಾವ ಕಡೆ ಹೋಗಿದ್ರೆ ಅಂತ ಗೊತ್ತಿಲ್ಲ, ಗಾಡಿನೂ ಕಾಣ್ತಾ ಇಲ್ಲ, ಮುಂದೆ ನನ್ನ ಹತ್ರ ಆಟ ಆಡ್ಬೇಡ. ಇವನು ಇಲ್ಲ ಗುರು, ನಾನು ಇನ್ನೊಂದ್ಸರಿ ಹೇಳ್ತೀನಿ, ನನ್ನ ಮದರ್ ಪ್ರಾಮಿಸ್, ನಾನು ಕರೆದಿಲ್ಲ. ಸರಿ ಆಯ್ತು ಅತ್ತಪ್ಪ ಅಂದ್ಬಿಟ್ಟು ಕರ್ಕೊಂಡು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದೆ. ಆಟೋಮೆಟಿಕ್ ಆಗಿ ಗಾಡಿದು ಹೆಡ್ಲೈಟ್ ಏನಿತ್ತು ಹೀರೋ ಕುಚ್ತು ಆಫ್ ಆಗೋಯ್ತು. ಆಬ್ವಿಯಸ್ಲಿ ಮುಂದ್ಗಡೆ ಏನೂ ಕಾಣ್ತಾ ಇಲ್ಲ, ಸುತ್ತಮುತ್ತ ಬರೀ ಕತ್ಲು. ನನಗೆ ಜೀವನೇ ಬಾಯಿ ಬಂದಂಗಾಗಿತ್ತು. ಇವನಿದ್ದವನು ಗಾಬರಿ ಆದ. ಯಾಕಂದ್ರೆ ನನಗಿಂತ ಚಿಕ್ಕ ಹುಡುಗ ವಯಸ್ಸಲ್ಲಿ ಅವನು. ಏನಾಗ್ತಾ ಇದೆ? ನಾನಂದು ಏನಿಲ್ಲ, ಏನೋ ಲೂಸ್ ಕಾಂಟ್ಯಾಕ್ಟ್ ಇರ್ಬೋದು, ಪರವಾಗಿಲ್ಲ ಅಂತ. ಬಟ್ ಸ್ನೇಹಿತರೆ, ಅವತ್ತು ಸಂಜೆ 4:15 ನಾನು ಹೊಸ ಬಲ್ಬ್ನ ಆ ಗಾಡಿಗೆ ಹಾಕ್ಸಿದ್ದೆ. ನನಗೆ ಒಳಗಡೆಯಿಂದ ಭಯ ಸ್ಟಾರ್ಟ್ ಆಗಿದೆ. ನನಗನ್ನಿಸ್ತಾ ಇದೆ ಏನೂ ಸರಿ ನಡೀತಾ ಇಲ್ಲ ಅಂತ. ಆದ್ರೆ ನಾನು ಅವ್ನಿಗೆ ಹೇಳಂಗಿಲ್ಲ. ಸರಿ ಆಯ್ತು ಇರ್ಲಿ ಅಂತ ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದೆ ಸ್ನೇಹಿತರೆ. ಗಾಡಿನೇ ಸ್ಟಾಪ್ ಆಗೋಯ್ತು. ನನಗೇನು ಮಾಡಬೇಕು ತೋರಿಸ್ತಿಲ್ಲ. ಅವಾಗೆಲ್ಲ ನಮ್ಮ ಹತ್ರ ಇದ್ದಿದ್ದು ಮೇ ಬಿ ನೋಕಿಯಾ ಫೋನ್ಸ್ಗಳಿದ್ದಿದ್ದು. ಅವಾಗ ನಿಮ್ಗೆ ಗೊತ್ತು, ಲೈಟ್ಗಳು ಅಷ್ಟು ಬರ್ತಾ ಇರಲಿಲ್ಲ. ಆದರೂ ಇರೋ ಒಂದು ಟಾರ್ಚಲ್ಲೇನೆ ನಾನು ಸ್ಪಾರ್ಕ್ಲೆಲ್ಲ ಕ್ಲೀನ್ ಮಾಡಿ ಕಿಕ್ ಹೊಡೆದೆಲ್ಲ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗ ಏನು ನಿಂತಿದ್ದ, ಅವನು ನನ್ನ ಕೇಳ್ದ, ಗುರು ನಾನು ಕರ್ದ್ಯಾ? ನಾನಿಲ್ಲಪ್ಪ, ಇರೋ ಒಂದು ನಿಮಿಷ, ನಾನು ಇದು ಮಾಡ್ತಾ ಇದ್ದೀನಿ, ನಾನು ಕರ್ದಿಲ್ಲ, ಸ್ವಲ್ಪ ಟಾರ್ಚ್ ಕರೆಕ್ಟಾಗಿ ಇಟ್ಕೊ. ಮತ್ತೆ ಅವನು ಹಿಡ್ಕೊಂಡು ಆ ಕಡೆ ಈ ಕಡೆ ನೋಡ್ತೀಯಾನೆ. ಮತ್ತೆ ಗುರು ಕರ್ದ ಅಂದ. ನನಗೆ ಕ್ಲಿಯರ್ ಆಗೋಯ್ತು ಸ್ನೇಹಿತರೆ, ಇಲ್ಲೇನೋ ನಡೀತಾ ಇದೆ.
ಸೊ ನಾನು ಅವ್ನಿಗೆ ಹೇಳಿದೆ, ಚಿನ್ನ ಆವಾಗಿಂದ ನೀನು ನನ್ನ ಕರೆದಿಲ್ಲ, ಈಗ ನಾನು ನಿನ್ನ ಕರೆದಿಲ್ಲ, ಸೊ ನಮ್ಮಿಬ್ರು ಮಧ್ಯೆ ಯಾರೋ ಇದ್ದಾರೆ, ಆದ್ರೆ ನಮಗ್ ಕಾಣ್ತಾ ಇಲ್ಲ. ಆಬ್ವಿಯಸ್ಲಿ ನನಗೂ ಗಾಬರಿ ಆಗಿತ್ತು. ಆ ಹುಡುಗಂತೂ ಎದುರ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ನಾನು ಅವನಿಗೆ ಸಮಾಧಾನ ಮಾಡಿ, ಯಾವುದೇ ಕಾರಣಕ್ಕೂ ಎದುರ್ಕೊಂಬೇಡ, ಧೈರ್ಯವಾಗಿರೋ, ಮುಂದಕ್ಕೆ ಹೊರಟೋಗೋಣ ಹೆಂಗಾದ್ರೂ ಮಾಡಿ ಅಂದ್ಬಿಟ್ಟು, ಸರಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು, ಅಪ್ಪ ಆಂಜನೇಯ ಕಾಪಾಡು ಅಂತ ಒಂದು 4-5 ಸರಿ ಕಿಕ್ ಹೊಡೆದೆ. ನಿಮ್ಗೆ ಗೊತ್ತು, ಹೀರೋ ಪೂಜೆ ಕಿಕ್ ಬರ್ತಾ ಇತ್ತು ಅವಾಗ, ಕಿಕ್ಕರ್ 4-5 ಸರಿ ಹೊಡೆದೆ. ಗಾಡಿ ದೇವ್ರದೆಯಿಂದ ಸ್ಟಾರ್ಟ್ ಆಯ್ತು. ಸ್ನೇಹಿತರೆ, ಅಲ್ಲಿಂದ ತಿರುಗಿ ನೋಡ್ದಾನೆ ಗಾಡಿನ ಹೆಂಗ್ ಚಚ್ಕೊಂಡು ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ಆ ಲೆವೆಲ್ ಚಚ್ಕೊಂಡು ಹೋಗಿದ್ದೀನಿ. ರೋಡ್ ಅಂತೂ ಕಾಣಿಸ್ತಾ ಇಲ್ಲ, ಡೂಮಾನ್ ಆಗಿಲ್ಲ. ಆದ್ರೆ ಶಾಕಿಂಗ್ ಏನಂತಂದ್ರೆ, ಮೇನ್ ರೋಡ್ಗೆ ನಂದು ಹೀರೋ ಪೂಚದು ಫ್ರಂಟ್ ಟೈರು ಹಚ್ತಾ ಇದ್ದಂಗೆ ಟಕ್ ಅಂತ ಲೈಟ್ ಆನ್ ಆಯ್ತು, ಹೆಡ್ಲೈಟ್. ನನಗೂ ಒಂಥರ ಶಾಕ್ ಆಗೋಯ್ತು ಕಂಪ್ಲೀಟ್ ಆಗಿ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಗಾಡಿ ನಿಲ್ಸ್ಬಿಟ್ಟೆ ನಾನಲ್ಲಿ. ಮುಂದ್ಗಡೆ ಸ್ಟ್ರೀಟ್ ಲೈಟ್ ಎಲ್ಲ ಕಾಣ್ತಾ ಇದೆ ಮೇನ್ ರೋಡಲ್ಲಿ. ಹಿಂದ್ಗಡೆ ಇರೋನು ಇನ್ನೂ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ, ಎದುರ್ಕೊಂಡು ಕಿರ್ಚಾಡ್ತಾ ಇದ್ದಾನೆ. ಸರಿ ಅಂತ ಸಮಾಧಾನ ಮಾಡಿ ಹೆಂಗೋ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ನಾನು ನಮ್ಮ ಮನೆಗೆ ಹೊಟ್ಟೋದೆ. ಸೊ ಇದು ಮುಗ್ದೋಯ್ತು. ಇದೊಂದು ತುಂಬಾನೇ ಹಾರರ್ ಎಕ್ಸ್ಪೀರಿಯನ್ಸ್ ಇತ್ತು ಆಗಿದ್ದು. ಇದೆಲ್ಲ ಆಯ್ತು. ನಾನು 1-2 ವರ್ಷ ಆದ್ಮೇಲೆ 10th ಪಾಸ್ ಮಾಡಿದೆ, TTL ಕಾಲೇಜಿಗೆ ಸೇರ್ಕೊಂಡೆ. ನಮ್ಮ ತಂದೆ ನನಗೆ ಅವಾಗ ಪಲ್ಸರ್ 180cc ಬಂದಿತ್ತು, ತುಂಬಾನೇ ಚೆನ್ನಾಗಿತ್ತು. ಸೊ ಆ ಗಾಡಿನ ನಮ್ಗೆ ಬೇಕೇ ಬೇಕು ಅಂತ ಹಠ ಮಾಡಿ ಪರ್ಚೇಸ್ ಮಾಡಿದ್ವಿ. ಎಲ್ಲ ಆಯ್ತು. ಗಾಡಿ ಪರ್ಚೇಸ್ ಹೊಸದು ಒಂದು ಸ್ವಲ್ಪ ತಿಂಗಳಾದ್ಮೇಲೆ ದೀಪಾವಳಿ ಬಂತು. ಈ ದೀಪಾವಳಿ ಟೈಮಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಕೂತ್ಕೊಂಡು ನೀವು ನೋಡಿದ್ರೆ ಕೆಳಗಿಂದ ಪಟಾಕಿ ಹೊಡೆಯೋದು ಮೇಲ್ಗಡೆ ತುಂಬಾ ಚೆನ್ನಾಗಿದೆ. ಸರಿ ಅಂತ ನಾವು ಏನ್ ಮಾಡಿದ್ವಿ, ನಾನು ಮತ್ತೆ ನನ್ನ ಕುಚುಕು ಸತ್ಯನಾರಾಯಣ, ಸತ್ಯ, ಅವನು ಮತ್ತೆ ನನ್ನ ಇನ್ನೊಬ್ಬ ಸ್ನೇಹಿತ ಶಿವು, 3 ಜನನು ಏನ್ ಪ್ಲಾನ್ ಮಾಡ್ತೀವಿ, ಮೇಲೋಗಿ ಬೆಟ್ಟದ ಮೇಲೆ ಕೂತ್ಕೊಂಡು ಪಟಾಕಿ ಹೊಡೆಯೋದು ನೋಡೋಣ. ಯಾಕಂದ್ರೆ ನಾವು ಆಲ್ರೆಡಿ ಹೊಡೆದಾಗಿತ್ತು. ಸೊ ಎಲ್ಲ ಸೇರ್ಕೊಂಡು 3 ಜನನು ಪ್ಲಾನ್ ಮಾಡಿ ಅವನ ಗಾಡಿಯಲ್ಲಿ ಬಂದ, ನಾನು ಮತ್ತೆ ಶಿವರಾಜ ಇಬ್ರು ನಮ್ಮ ಗಾಡಿಯಲ್ಲಿ ಹೋದ್ವಿ. ಬೆಟ್ಟ ಮೇಲೆ ಹತ್ತಿದ್ವಿ. ಆಬ್ವಿಯಸ್ಲಿ ಅವಾಗ ವಯಸ್ಸು ಒಂದು 4-5 ಕ್ಯಾನು ಬಿಯರ್ನು ತೊಗೊಂಡೋಗಿದ್ವಿ. ಆಲ್ಕೋಹಾಲ್ ಇಸ್ ವೆರಿ ಇಂಜುರಿಯಸ್ ಟು ಹೆಲ್ತ್. ಸೊ ಆ ಟೈಮಲ್ಲಿ ನಡೆದಂಥ ಘಟನೆ. ತಗೊಂಡೋದ್ವಿ, ಕೂತ್ಕೊಂಡು ಡ್ರಿಂಕ್ಸ್ ಮಾಡಿ ಮೇಲ್ಗಡೆಯಿಂದ ನೋಡಿದ್ವಿ. ತುಂಬಾನೇ ಸಖತ್ತಾಗಿತ್ತು. ನನಗೆ ನಿದ್ದೆ ಎಳಿತಾ ಇತ್ತು. ಇದೇ ಟೈಮ್ಗೆ ಏನ್ ಮಾಡಿದ್ವಿ, ಸರಿ ಎಲ್ಲ ನೋಡಾಯ್ತು. ನನ್ನ ಕುಚುಕು ಏನ್ ಮಾಡ್ದ, ಸರಿ ನಾನು ಮುಂದೆ ಹೋಗ್ತಾ ಇರ್ತೀನಿ, ನೀವು ಹಿಂದೆ ಬನ್ನಿ ಅಂತಂದ. ಸರಿ ನಾನು ಹಿಂದ್ಗಡೆ ನನ್ನ ಗಾಡಿ ಎತ್ಕೊಳಕ್ ಹೋದೆ. ಶಿವರಾಜ ಏನ್ ಮಾಡದ, ನಾನು ಗಾಡಿ ತಗೊಂಡೋಗಿದ್ದ, ಅವನದನ್ನ ಓಡಿಸಿರ್ಲಿಲ್ಲ. ಟ್ಯಾಶಿ ಕೊಡು, ನಾನು ಓಡಿಸ್ತೀನಿ, ನೀನ್ ಹಿಂದೆ ಕೂತ್ಕೊ ಅಂದ. ನನಗೂ ನಿದ್ದೆ ಬರ್ತಾ ಇತ್ತು. ಸರಿ ಹುಷಾರಾಗಿ ಓಡಿಸೋ ಅಂದ್ಬಿಟ್ಟು ಹೊಸ ಗಾಡಿ ತಗೊಂಡೊಂದು 4 ತಿಂಗಳಾಗಿತ್ತು, ದೀಪಾವಳಿ ಬಂದಿದ್ದಷ್ಟೆ. ಸ್ನೇಹಿತರೆ, ಸರಿ ಅಂತ ನಾನೇನ್ ಮಾಡಿದೆ, ಅವ್ನ ಬೆನ್ನಿಗೆ ಗೋರ್ಕೊಂಡು ಮಲ್ಕೊಂಡ್ಬಿಟ್ಟೆ. ನನಗೂ ಗೊತ್ತಿಲ್ಲ. ಸ್ವಲ್ಪ ದೂರ ಆದ್ಮೇಲೆ ಡ್ಯಾಶಿ ಅಂತಂದ. ನಾನು ಏನೂ ಇಲ್ಲ ಅಂತ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಡ್ಯಾಶಿ ಕರಿತಿದ್ಯಲ್ಲ, ಹೇಳು ಏನು ಅಂತ. ನಾನು ಇಲ್ಲ ಕಣೋ, ನಾನು ಕರ್ದಿಲ್ಲ ಅಂತ. ಸ್ನೇಹಿತರೆ, ನನಗೆ ಸಡನ್ ಆಗಿ ಏನಕ್ಕೆ ಫ್ಲಾಶ್ ಆಗಿ ಗೊತ್ತಿಲ್ಲ, ಕಣ್ಣು ಬಿಟ್ಟು ಎದ್ದೇಳ್ತೀನಿ, ಇವನ ರೋಡಿಗೆ ಬಂದ್ಬಿಟ್ಟಿದ್ದಾನೆ. ಸರಿ, ಈ ಎಕ್ಸ್ಪೀರಿಯನ್ಸ್ ನನಗಾಗಿತ್ತು, ಶಿವರಾಜಿಂದ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆದ್ರೆ ಅವ್ನು ಗಾಬರಿ ಆಗೋಕ್ಕಿಂತ ಮುಂಚೆ ನಾನೇ ಹೇಳೋಣ ಅಂತ ತಪ್ಪು ಮಾಡಿ ಅವನಿಗೆ ಡಬಲ್ ಗಾಬರಿ ಮಾಡಿಬಿಟ್ಟೆ. ಈ ನನ್ನ ಕುಚುಕು ಮತ್ತೆ ಯಾವ ರೂಟಲ್ಲಿ ಹೊಟ್ಟೋಗಿದ್ದಾನೆ ಇವನು ಗೊತ್ತಿಲ್ಲ. ನಾವು ಆಕ್ಚುಲಿ ಇದ್ದಿದ್ದು JP ನಗರಲ್ಲಿ, ನಂಜನಗೂಡು ರೋಡಿಂದ ಹೋಗ್ಬೋದಿತ್ತು. ಸ್ಟ್ರೀಟ್ ಲೈಟ್ಸ್ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಹಾಕ್ಸಿದ್ರು. ಓಕೆ, ನಾನು ನೋಡಿದೆ ಇವನು ಅದೇ ರೋಡಲ್ಲಿ ಬಂದಿದ್ದಾನೆ, ಮಧ್ಯಕ್ಕೆ ಬಂದ್ಬಿಟ್ಟಿದ್ದಾನೆ. ನಾನು ಹೇಳ್ದೆ ಅವನಿಗೆ, ಶಿವರಾಜ, ಇದು ನಾನು ಕರೆದಿದ್ದಲ್ಲ, ಗಾಬರಿ ಆಗ್ಬೇಡ, ಸ್ವಲ್ಪ ಮುಂದಕ್ಕೆ ಹೋದ್ರೆ ನೀನು ಹೆಡ್ಲೈಟ್ ಆಫ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಗಾಡಿ ಕೂಡ ಆಫ್ ಆಗ್ಬೋದು, ಆದರೆ ಗಾಡಿ ಮಾತ್ರ ನಿಲ್ಲಿಸ್ಬೇಡ, ಮೇನ್ ರೋಡ್ ತನಕ ಓಡಿಸ್ಕೊಂಡು ಹೊರಟೋಗು ಅಂತ ಹೇಳ. ಸ್ನೇಹಿತರೆ, ಹಂಗೆ ಹೇಳಿ ಸ್ವಲ್ಪ ಮುಂದಕ್ಕೆ ಹೋಗಿದ್ದೀವಿ ಅಷ್ಟೇ, ಹೆಡ್ಲೈಟ್ ಆಫ್ ಆಗೋಯ್ತು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 4 ತಿಂಗಳು ಹೊಸ ಗಾಡಿ, 180cc ಪಲ್ಸರ್, ಒಂದು ಸರ್ವಿಸ್ ಆಗಿತ್ತೇನೋ ಅಷ್ಟೇ, ಅಂತ ಹೊಸ ಗಾಡಿನೂ ಆಫ್ ಆಗುತ್ತೆ ಅಂದರೆ, ಸೊ ಸಮಥಿಂಗ್ ಈಸ್ ದೇರ್. ಇಟ್ಸ್ ಅ ಹಾಂಟೆಡ್ ರೋಡ್. ಅವನ ಗಾಡಿ ನಿಲ್ಲಿಸ್ಬಿಟ್ಟ. ಡ್ಯಾಶಿ, ಹೇಳು, ಏನಾಗ್ತದೆ ಹೇಳು, ನೀನು ಹೇಳ್ದಂಗೆ ಡೂಮ್ ಆಫ್ ಆಯ್ತು. ನಾನಂದು ಏನೂ ಎದುರ್ಕೊಂಡು, ನಡಿ ಮುಂದಕ್ಕೆ ನಡಿ, ಗಾಡಿ ನಿಲ್ಲಿಸ್ಬೇಡ, ಅದು ನಿನಗೆ ಏನೂ ಮಾಡಲ್ಲ ಅಂತ ಬರೀ ಹೇಳು. ಅವ್ನು ಇನ್ನೂ ಗಾಬರಿ ಆದ. ಅವ್ನು ಶಿವರಿಂಗ್ ಸ್ಟಾರ್ಟ್ ಆಗ್ಬೇಕು, ಅವನಿಗೆ ನಡ್ಗಕ್ಕೆ ಸ್ಟಾರ್ಟ್ ಆಗೋದ. ನಾನಂದು ಏನೂ ಆಗಲ್ಲ, ಸರಿ, ನಾನು
ನಾನು ಓಡಿಸ್ತೀನಿ, ಇಲ್ಲ 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 ನೀನು ಇಳಿಬೇಡ ನಾನು ಓಡಿಸ್ತೀನಿ ಅಂತ ಅವನು ಮುಂದಕ್ಕೆ ಓಡಿಸ್ತಾ. ಸ್ನೇಹಿತರೆ, ಸ್ವಲ್ಪ ಮುಂದಕ್ಕೆ ಹೋದ್ರೆ ಗಾಡಿ ಫುಲ್ ಆಫ್. ಶಿವರಾಜನ್ ಮಾತು ಬರ್ತಾ ಇಲ್ಲ, ನಡುಕ್ತಾ ಇದ್ದಾನೆ. ನಾನು ಅವನ್ನ ಸಮಾಧಾನ ಮಾಡಲ್ಲ, ಗಾಡಿ ಎತ್ಕೊಂಡೋಗ್ಲ. ಯಾಕಂದ್ರೆ ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆದಂಗೆ ಅದು ಏನೂ ಆಗಿರಲಿಲ್ಲ, ಏನು ಹರ್ಟ್ ಮಾಡಿರಲಿಲ್ಲ, ನನ್ನ ತೊಂದರೆ ಕೂಡ ಮಾಡಿರಲಿಲ್ಲ. ಬಟ್ ಸೆಕೆಂಡ್ ಟೈಮ್ ಆಗ್ತಾ ಇದೆ, ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಸರಿ ಅಂತ ನಾನು ಧೈರ್ಯವಾಗಿದ್ದೆ. ಅವ್ನು ಹೇಳಿದೆ, ಗಾಡಿನ ಓಡಿಸ್ಕೊಂಡು ಹೋಗು, ಟೆನ್ಷನ್ ಆಗೋಣ, ನಾನಿದ್ದೀನಿ, ಹೋಗು ಅಂತ ಅಂದ್ಮೇಲೆ ಸ್ನೇಹಿತರೆ ಗಾಡಿ ಹಂಗೂ ಹಿಂಗೂ ಸ್ಟಾರ್ಟ್ ಆಯ್ತು. ಸೇಮ್ ಥಿಂಗ್, ಇವನು ತಗೊಂಡೋದ ಫ್ರಂಟ್ ಟೈರ್ ಅಂದ್ರೆ ಮುಂದಕ್ಕೆ ಸ್ವಲ್ಪ ಮೂವ್ ಆದ್ವಿ ಮೇನ್ ರೋಡ್ಗೆ. ಹೆಡ್ಲೈಟ್ ಆನ್ ಆಯ್ತು. ಶಿವರಾಜನ್ ಕತೆ ಮುಗೀತು. ಗಾಬರಿಯಾಗಿ ಗಾಡಿಯಿಂದ ಎಗರೇ ಬಿಟ್ಟ ಇಳಿದು. ಸರಿ ಅಂತ ಅವನಿಗೊಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಸಿ ಎಲ್ಲ ಮಾಡಿ ಹುಡುಗಿದೆಲ್ಲ ಇಳಿದೋಗಿತ್ತು. ಅವನ್ನ ಕೂರಿಸ್ಕೊಂಡು ಅವ್ರ ಮನೆಗೆ ಹೋಗಿ ತಗೊಂಡೋಗಿ ಬಿಟ್ಟೆ. ಬೆಳಗ್ಗೆ ಅವ್ರ ಮನೆಗೆ ಹೋದ್ರೆ ಅವನಿಗೆ ಟೈಫಾಯ್ಡು, ಚಳಿ ಜ್ವರ, ಸಿಕ್ಕಾಪಟ್ಟೆ ಚಳಿ, ಆ ಲೆವೆಲ್ ನಡಕ್ತಾ ಇದ್ದಾನೆ. ಅವ್ರ ತಾಯಿ, ನಮ್ಮ ಆಂಟಿ ನನಗೆ ತುಂಬಾನೇ ಬೈದ್ರು. ಯಾವ ಜಾಗಕ್ಕೆ ಕರ್ಕೊಂಡು ಹೋಗಿದ್ದೆ, ಅದನ್ನೇ ನೈಟೆಲ್ಲ ಕನ್ವರ್ಸ್ತಾ ಇದ್ದಾನೆ, ಈಗಲೂ ಎದುರ್ಕೊಂಡು ನಡಕ್ತಾ ಇದ್ದಾನೆ, ಯಾವ ಜಾಗಕ್ಕೆ ಕರ್ಕೊಂಡು ಹೋದೆ, ಇನ್ಮೇಲೆ ಕರ್ಕೊಂಡು ಹೋಗ್ಬೇಡ, ಹಂಗೆ ಹಿಂಗೆ ಅಂತ ಬೈದ್ರು. ಸರಿ ನಾನು ಬಂದ್ಬಿಟ್ಟೆ. ಇದೆಲ್ಲ ಕಳೆದು ಒಂದು 5-6 ವರ್ಷ ಆಗಿರ್ಬೋದು ಸ್ನೇಹಿತರೆ. ಆದ್ಮೇಲೆ ಸುಣ್ಣದಕೆರೆ ಫಸ್ಟ್ ಕ್ರಾಸಲ್ಲಿ ನಮ್ದು ಕಟ್ಟೆ ಇತ್ತು, ಮಂಜುಳಾ ಎಲೆಕ್ಟ್ರಿಕಲ್ಸ್ ಪಕ್ಕದಲ್ಲಿ. ಅಲ್ಲಿ ನಮ್ಮಿಬ್ರು ಸ್ನೇಹಿತರು ಕೂತ್ಕೊಂಡು, ನೋಡಿ ಅದ್ ನನಗೆ ಗೊತ್ತಿಲ್ಲ, ನಾನು ಇನ್ಸಿಡೆಂಟ್ ಇವ್ರಿಗೆ ಹೇಳಿಲ್ಲ, ಅವ್ರಿಗೂ ಇದು ಗೊತ್ತಿಲ್ಲ, ಬಟ್ ಕಾಕತಾಳಿ ಅನ್ನೋ ರೀತಿಲಿ ಅವರಿಬ್ರು ಒಂದು ಸ್ಟೋರಿ ಮಾತಾಡ್ತಾ ಇದ್ದಾರೆ. ಇದು ನನಗಾಗಿರೋ ಸ್ಟೋರಿಗೂ ಈ ಸ್ಟೋರಿಗೂ ಕನೆಕ್ಷನ್ ಇದೆ. ತುಂಬಾ ಹಿಂದಿನ ಕಾಲದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸೈಡಲ್ಲಿ ಏನೂ ಡಿವೈಡರ್ಸ್ಗಳು ಇರಲಿಲ್ಲ, ಅಂದ್ರೆ ಪ್ರೊಟೆಕ್ಟರ್ಸ್ ಏನೂ ಇರಲಿಲ್ಲ, ಓಪನ್ ಇತ್ತಂತೆ. ಆ ಟೈಮಲ್ಲಿ ಏನಾಗಿದೆ, ಒಂದು ಸ್ಕೂಲ್ ಬಸ್ ಟ್ರಿಪ್ಗೆ ಅಂತ ಕರ್ಕೊಂಡು ಹೋಗ್ತಿದ್ರಂತೆ. ಕರ್ಕೊಂಡು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಏನಾಗಿದೆ, ಬ್ರೇಕ್ ಫೇಲ್ ಆಗಿನೋ ಏನೋ ಗಾಡಿ ಹಳ್ಳಕ್ಕೆ ಉರುಳ್ಕೊಂಡ್ಬಿಟ್ಟಿದೆ. ಅಂದ್ರೆ ಅಲ್ಲಿಂದ ಉರುಳಿ ಬಿದ್ದೋಗಿದೆ ಬಸ್ಸು. ಆ ಬಸ್ಸಲ್ಲಿ ಇದ್ದವರು ತುಂಬಾ ಜನಕ್ಕೆ ಏಟಾಗಿದೆ. ಬಟ್ ಒಂದು ಹುಡುಗ, ಚಿಕ್ಕ ಹುಡುಗ ಏನೋ ತೀರೋಯ್ತಂತೆ. ಆ ಹುಡುಗ ತೀರೋಗಿತ್ತಲ್ಲ, ಆ ಹುಡುಗನ ಹೆಣ ಸಿಕ್ಕಿದ್ದು ನಾವು ಹೋಗಿದ್ವಲ್ಲ ರೋಡು, ಆ ರೋಡಿಂದ ಒಂದು 100-200 ಮೀಟರ್ ದೂರದಲ್ಲಿ ಆ ಹುಡುಗನ ಹೆಣ ಸಿಕ್ತಂತೆ, ಚಿಕ್ಕ ಹುಡುಗನಿಗೆ. ನೋಡಿ, ಈಗಲೂ ನಾನು ಹೇಳ್ತಾ ಇದ್ರೆ ನನ್ನ ಕೈಯಲ್ಲಿರೋ ರೋಮಗಳೆಲ್ಲ ಇದು ಹೇಳ್ತಾ ಇದೆ. ಅಷ್ಟು ಒಂದು ಭಯಂಕರವಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸು. ನಾನು ಅವಾಗ ತಡಿ ಸ್ಟಾಪ್ ಮಾಡು, ನೀನು ಹೇಳ್ತಾ ಇರೋದು ಈ ಒಂದು ರೇಸ್ ಕೋರ್ಸ್ ಮತ್ತೆ ರಿಸರ್ವ್ ಪೊಲೀಸ್ ರೋಡ್ ಮಧ್ಯದಲ್ಲಿ ತಾನೆ ಅಂತ ಕೇಳಿದೆ. ಅವನು ಹೌದು ಅಂತಂದ. ನಾನು ಅವಾಗ ಈ ಸ್ಟೋರಿ ಹೇಳಿದೆ. ಇದಾದ ನಂತರ ನನಗೆ ಗೊತ್ತಾಯ್ತು, ನನ್ನ ಒಬ್ಬಂಗೆ ಎಲ್ಲ ಈ ಕಿವಿಲಿ ಕರಿಯಂತ ಒಂದು ಎಕ್ಸ್ಪೀರಿಯನ್ಸು ತುಂಬಾ ಜನಕ್ಕಾಗಿದೆ ಅಂತ. ನನ್ನ ಒಬ್ಬಂಗೆ ಆಗಿದೆ ಇದು ಅಂತ ಅನ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ. ನನ್ನ ಪ್ರಕಾರ ನಾನು ಈಗ ಇತ್ತೀಚೆಗೆ ಆ ರೋಡ್ ಹೋಗಿಲ್ಲ, ತುಂಬಾ ವರ್ಷ ಆಯ್ತು. ದಯವಿಟ್ಟು ಒಂದು 10:30-11 ಗಂಟೆ ಮೇಲೆ, ಈಗ ಸ್ಟ್ರೀಟ್ ಲೈಟ್ಸ್ ಇದೆ ಓಕೆ, ಬಟ್ ಅವಾಗ ಇರಲಿಲ್ಲ. ಮೇ ಬಿ ಇವತ್ತಿಗೂ ಆ ಎಕ್ಸ್ಪೀರಿಯನ್ಸ್ ನೀವು ಒಬ್ಬರೇ ಇಲ್ಲ ಇಬ್ಬರೇ ಹೋದ್ರೆ ಆಗ್ಬೋದು. ಹಂಗಂತ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ದಯವಿಟ್ಟು ಹೋಗ್ಬೇಡಿ. ಇದು ನನ್ನ ಒಬ್ಬಂಗೆ ಆಗಿಲ್ಲ, ತುಂಬಾ ಜನಕ್ಕಾಗಿದೆ, ತುಂಬಾನೇ ಭಯ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಓನ್ ಎಕ್ಸ್ಪೀರಿಯನ್ಸ್. ಸೊ ಇದು ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟ ಕೆಳಗಡೆ ಇರುವಂತ ಒಂದು ರೋಡು. ಈ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಸ್ವಂತವಾಗಿ ನನಗೆ ಆಗಿದ್ದು. ಈ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು. ಹಾಗಾಗಿ ಈ ಪಾಡ್ಕಾಸ್ಟ್ ಅಲ್ಲಿ ಈ ಸ್ಟೋರಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಅನ್ಕೋತೀನಿ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಈ ಒಂದು ಪಾಡ್ಕಾಸ್ಟ್ ಚಾನಲ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಒಂದು ರೋಚಕ, ಭಯಂಕರ ಒಂದು ಕಥೆಯ ಜೊತೆಗೆ ನಿಮ್ಮ ಮುಂದೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್.